ಭಕ್ತಿಯ ಮಹಾಪುರವೇ ಹರಿಯುತ್ತಿದೆ. ಭಕ್ತಿ ಮಾಡಲಿಕ್ಕೆ ಈಗೀಗ ಸಮಯ ಸಾಕಾಗುದಿಲ್ಲಮ್ಮ. ನಿನ್ನನ್ನು ಸ್ವಲ್ಪ ಸಮಯ ಮಾಡಿ ಕೊಡ್ತಾರೆ. ನಿನ್ನನ್ನು ಹುಂಬನೆನ್ನಲಿ ಪ್ರಾಜ್ಞನೆನ್ನಲಿ ನಿನ್ನ ಭಕ್ತನೊಬ್ಬ ಹುಂಬರಾಗಲಿಕ್ಕುಂಟೆ ತಾಯ ಜಾಲಿ ಆಗ್ಬೇಕಲ್ಲ. ಮಲ್ಲಿಗೆ ಬಳಿ ಮಾಮರವನ್ನು ಹಬ್ಬಬೇಕೆ ಹೊರತು ಹೊಂಗಾರಿನ ಮರವನ್ನಲ್ಲವಲ್ಲ. ಶುಂಭರನ್ನ ಮಾಮರವಲ್ಲ, ಹೊಂಗಾರಿನಲ್ಲ. ಮತ್ತೇನು? ಶುಂಭರಂದ್ರೆ ಗಂಧದ ಮರ. ಶ್ರೀಗಂಧವನ್ನು ನೀರಿನಲ್ಲಿ ಹಾಕಿದ್ರೆ ನಾರುವುದು ಸ್ವಾಭಾವಿಕವಲ್ಲವೇನು? ನೀರಿಂದ ಎತ್ತಿ ಮೇಲಿರಿಸಬೇಕು. ಸ್ವಲ್ಪ ನೀರು ಉಪಯೋಗಿಸಿ ಚೆನ್ನಾಗಿ ತೇಯಬೇಕು. ಆವಾಗ ಹೊರಡ್ತದೆ ಗಂಧದ ಪರಿಮಳ ಕಮ 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 ಅಂತ. ದೇವನಕ್ಕಾಗಿ ಎದುರವನ್ನು ಸಾರಿದವಳು ನಾನು. ದುರದ ಮೂಲಕವಾಗಿ ಜಯುವುದೇ. ನಿನ್ನಡೆ ಯಾಕೆ ಬರಲಿಲ್ಲ ಹೇಳು? ನಾವು ಹಾಗೆಲ್ಲ ಯಜಮಾನನ್ನು ಕಲಿಸುವ ಜನ ಅಲ್ಲ. ನಮ್ಮ ಯಜಮಾನರು ದುಬಾರಿ ಯಜಮಾನರಲ್ಲ. ದುಬಾರಿ ಅಷ್ಟು ಸುಲಭ ಇಲ್ಲ ಅಂತ. ಸಾವಿರದ ಶುಂಭನಿಗೆ ಇಷ್ಟು ಅಹಂಕಾರವಿರಬೇಕಾದರೆ ಸಾವಿರದ ಒಂದು ನಾ ಹೇಗೆ ವಿಜೃಂಭಿಸಬೇಡ ಹೇಳು? ನಮಗೆ ಸಾವಿರುವುದು ಬೇಡ, ಸಾವಿರದ ಒಂದು. ಅದು ನೀನು ತನ್ನ ಸಾನ್ನಿಧ್ಯ ಸೇರಿದ್ರ ಎಷ್ಟಾದರೂ ಅವನ ಪ್ರತಿಷ್ಠನಲ್ಲವೇನು? ಯಾರು ಹೇಳಿದ್ರು? ಮತ್ತೆ ಶುಂಭನ ಬದುಕಿದ್ರೆ ಬಣ್ಣ ಬಣ್ಣದ ಬದುಕಲ್ಲ. ಅವನ ಜೀವನ ಅಂದ್ರೆ ಹೇಗೆ? ಪರಾಕ್ರಮದಲ್ಲಿ ನೋಡಿದ್ರೆ ಪರಮೇಶ್ವರನು ಸೋಲಿಸಬಲ್ಲ, ರೂಪದಲ್ಲಿ ಮನ್ಮಥ ಸದೃಶ, ಆಮೇಲೆ ಸಾಧನೆ ಹೇಳುವುದು ಬೇಡ, ಮೂರ್ಲೋಕದ ವಿಜಯ್. ಸರಿ ಭಕ್ತಬೀಜ, ಅಮ್ಮ ಹಸಿವು ತೃಷೆ ನನ್ನಲ್ಲಿ ಅಧಿಕವಾಗಿದೆ. ನಿನಗೇನು ಬೇಕು ಕೇಳು. ಏನಿದೆ? ದೇವಲೋಕದ ಕಲ್ಪವೃಕ್ಷದ ಫಲ ಬೇಕೆ? ಕಾಮಧೇನುವಿನ ಹಾಲು ಬೇಕೆ? ಕಾಮಧೇನುವಿನ ಅನುಗ್ರಹಕಾರಗಳಾದಂತ ಅವಳ ಮಗಳು ನಂದಿನಿ ಇದ್ದಾಳೆ. ನಿನಗೆ ನಂದಿನಿ ಹಾಲು ಬೇಕು ಅಂತಾನೆ ಕರೆಸಿಕೊಂಡೆ. ಕೃಷ್ಣ ಶಿಕ್ಷೆಯು ನನ್ನ ಹಸಿವು, ಇಷ್ಟ ಪರಿಪಾಲನೆಯು ನನ್ನ ಕೃಷಿ. ನೀನು ಹಾಗೆಲ್ಲ ಒಗಟಾಗಿ ಮಾತ್ರ ನನಗೆ ಪ್ರಕರಣ ಶುದ್ಧ ಇದ್ದವರಿಗೆ ಮಾತ್ರ ಕಲಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಭಕ್ತಬೀಜ, ತ್ರಿಕರಣದ ಬಗ್ಗೆ ಮಾತನಾಡುವುದೇ? ನಾನು ತ್ರಿಕರಣ ಪೂರ್ವಕವಾಗಿ ನಾನು ಬ್ರಹ್ಮನನ್ನು ಉಳಿಸಿಕೊಂಡಬಹುದು. ನಾನು ಶುದ್ಧ ಇದ್ದ ಕಾರಣ ಬ್ರಹ್ಮದೇವರು ಒಲಿಸಬೇಕಾಗುತ್ತದೆ. ಹೌದೇ? ನಿನ್ನೊಡೆಯನಿಗೆ ನನ್ನನ್ನು ಮದುವೆಯಾಗುವಂತ ಮನವಿರುವುದೇ ಅಹುದಾಗಿದ್ದಲ್ಲಿ ಚಂಡಮುಂಡನಿಂದ ವಿಚಾರವನ್ನು ತಿಳಿದ ಕೂಡಲೇ ಅವು ಬರಬೇಕಿತ್ತು. ಬದಲಾಗಿ ಕೇವಲ ಸ್ತ್ರೀ ಪ್ರಾಂತರಾಗಿ ಕಳ್ಳನ್ನೆಲ್ಲ ಕಾರಣಗಟ್ಟಿದ ನನ್ನ ಕೈಯಿಂದಲೇ ಅರಮನೆಯಲ್ಲಿ ಕುಳಿತಂತ ಆತನ ಮರಣ ಹೇಳಿ ಅವನನ್ನು ಹೊಗಳುವಲ್ಲಿ ನಮ್ಮ ಮನುಷ್ಯ